ಹೊನ್ನಾವರ ತಾಲೂಕಿನ ನಿರುವತ್ತಿ ಕೂಡ್ಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗ್ವಾ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹೊನ್ನಾವರ, ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಹೊನ್ನಾವರ, ಸಮೂಹ ಸಂಪನ್ಮೂಲ ಕೇಂದ್ರ ಹೊನ್ನಾವರ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಐ ನಾಯ್ಕ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ್, ಇಂದು ಮಕ್ಕಳು ಆಮಿಷಗಳಿಗೆ, ಮೊಬೈಲ್ ವ್ಯಾಮೋಹಗಳಿಗೆ ಬಲಿಯಾಗುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಸಂಸ್ಕಾರಯುತವಾದಂತಹ ಶಿಕ್ಷಣ ಅವಶ್ಯಕತೆ ಇದೆ. ಇದು ಶಿಕ್ಷಕರು, ಪಾಲಕರಿಂದ ಸಿಗುವಂತಾಗಬೇಕು. ಆಂಗ್ಲ ಮಾಧ್ಯಮ ಶಾಲೆಯ ವ್ಯಾಮೋಹದಿಂದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸುತ್ತಿದೆ. ಆದರೆ ನಿಜವಾದ ಪ್ರತಿಭೆ ಇರುವುದು ಸರ್ಕಾರಿ ಶಾಲೆಯಲ್ಲಿ ಎಂದು ಹೇಳಿದರು. ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡುವ ಶಕ್ತಿ ಇದೆ ಎಂದು ಸರ್ಕಾರಿ ಶಾಲೆಯ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿದರು. ಈ ನಿಟ್ಟಿನಲ್ಲಿ ಸರ್ಕಾರ ಅನೇಕ ರೀತಿಯ ಸೌಲಭ್ಯ ಒದಗಿಸುತ್ತಿದೆ. ಪ್ರತಿಭೆಗಳ ಅನಾವರಣಗೊಳಿಸಲು ಶಿಕ್ಷಣ ತಜ್ಞರ ಸಲಹೆ ಮೇರೆಗೆ ಪ್ರತಿಭಾ ಕಾರಂಜಿಯನ್ನು ಜಾರಿಗೆ ತಂದಿದೆ. ಸ್ಪರ್ಧಾ ಮನೋಭಾವದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. ಅದೇ ರೀತಿ ನಮ್ಮ NPS ಶಾಲೆಯಲ್ಲೂ ಸಹ ವಿದ್ಯಾರ್ಥಿಗಳ ಕೊರತೆ ಏನಿಲ್ಲ. ಯಾಕಂದ್ರೆ ಈಗ ವ್ಯವಸ್ಥೆಯಲ್ಲಿ ಕನ್ನಡ ಶಾಲೆಗೆ ಮಕ್ಕಳು ಬರೋದು ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಕಾರಣ ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮದ ವ್ಯಾಮೋಹ, ಹಾಗಾಗಿ ಸ್ವಲ್ಪ ಕಡಿಮೆ ಆಗಿರ್ಬೋದು. ಆದರೆ ನಿಜವಾದ ಪ್ರತಿಭೆ ಇರೋದು ನಮ್ಮ ಸರ್ಕಾರಿ ಕನ್ನಡ ಶಾಲೆ. ಯಾಕಂತಂದ್ರೆ ಈ ಒಂದು ವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆ, ಇದು ಶಿಕ್ಷಣ ತಜ್ಞರಿಂದ ಹಲವಾರು ಚರ್ಚೆ ಒಳಪಟ್ಟು ಮಕ್ಕಳಲ್ಲಿ ಲವಲವಿಕೆಯ ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವಂತ ಒಂದು ವ್ಯವಸ್ಥೆ ಇದು ಆಗಬೇಕು ಅನ್ನೋ ಕಾರಣಕ್ಕಾಗಿ ಶಿಕ್ಷಣ ತಜ್ಞರು ಇಂಥ ಒಂದು ಯೋಜನೆಗಳನ್ನ ಸರ್ಕಾರದ ವತಿಯಿಂದ ಮಾಡಿದ್ದಾರೆ. ಮುಗ್ವಾ ಕ್ಲಸ್ಟರ್ ಸಿಆರ್ಪಿ ಪ್ರಮೀಳಾ ಮಾತನಾಡಿ, ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ನಡೆದರೂ ಇಲ್ಲಿ ಬರುವ ಪ್ರತಿಭೆಗಳು ಹೊಸದಾಗಿರುತ್ತದೆ. ಮಕ್ಕಳಲ್ಲಿನ ಸೂಕ್ತ ಪ್ರತಿಭೆ ಹೊರಹೊಮ್ಮಲು ಸೂಕ್ತ ವೇದಿಕೆ ಪ್ರತಿಭಾ ಕಾರಂಜಿ. ಈ ನಿಟ್ಟಿನಲ್ಲಿ ಸರ್ಕಾರ ಇಂತಹದ್ದೊಂದು ಕಾರ್ಯಕ್ರಮ ಜಾರಿಗೆ ತಂದಿದೆ. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಹಜ, ಪ್ರಯತ್ನ ಮಾಡುವುದು ಮುಖ್ಯ ಎಂದು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬಿದರು. ಈ ವರ್ಷ ಬರುವಂತಹ ಪ್ರತಿಭೆಗಳು ಹೊಸತಾಗಿರುತ್ತದೆ. ಆ ವಿದ್ಯಾರ್ಥಿಗಳು ಹೊಸ ಬೇರೆಯವರಾಗಿರ್ತಾರೆ. ವಿನೂತನ ರೀತಿಯಲ್ಲಿ ತಮ್ಮ ಪ್ರತಿಭೆಗಳನ್ನ ಅನಾವರಣ ಮಾಡಲಿಕ್ಕೆ ಸಿದ್ಧಗೊಂಡು ಬಂದಿರ್ತಾರೆ. ಹಿಂದಿನ ವರ್ಷದ ಪ್ರತಿಭೆಯೇ ಬೇರೆಯಾಗಿರ್ತದೆ, ಈ ವರ್ಷದ ಪ್ರತಿಭೆಯೇ ಬೇರೆ ಆಗಿರ್ತದೆ. ಹಾಗಾಗಿ ಪ್ರತಿಭಾ ಕಾರಂಜಿ ಪ್ರತಿ ವರ್ಷ ನಡೆದರೂ ಸಹ ಬರುವಂತಹ ಪ್ರತಿಭೆಗಳು ಬೇರೆ ಬೇರೆ ಆಗಿರ್ತದೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆ ಅಂತಂದ್ರೆ ಪ್ರತಿಭಾ ಕಾರಂಜಿ. ಅನೇಕರಲ್ಲಿ ಅನೇಕ ಶಕ್ತಿಗಳು ಹುದುಗಿರ್ತವೆ. ಅದನ್ನ ಸದ್ಬಳಕೆ ಆಗಬೇಕು. ಆ ಶಕ್ತಿ ಅವರ ಆಂತರ್ಯದಲ್ಲಿ ಹುದುಗಿರುವಂತಹ ಒಂದು ಸುಪ್ತ ಪ್ರತಿಭೆ ಅಥವಾ ಶಕ್ತಿ ಅದು ಅನಾವರಣಗೊಳ್ಳಬೇಕು. ಆ ಪ್ರತಿಭೆ ಅನಾವರಣಗೊಂಡು ಕಾರಂಜಿಯಂತೆ ಚಿಮ್ಮಬೇಕು. ಆಗ ಪ್ರತಿಭಾ ಕಾರಂಜಿ ಆಗ್ತದೆ. ಹಾಗಾಗಿ ಆ ಶಕ್ತಿಯನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನವನ್ನು ಹೇಳ್ತೇನೆ. ಒಬ್ಬ ಸಾಹುಕಾರ ಇರ್ತಾನೆ, ಬಹಳ ಶ್ರೀಮಂತ ಸಾಹುಕಾರ ಇರ್ತಾನೆ. ಅವನು ಏನ್ ಮಾಡ್ತಾನೆ ಅಂದ್ರೆ ಪ್ರತಿದಿನ ತಾನು ದುಡಿದಂತಹ ಒಂದು ಹಣ. ನಿರುವತ್ತಿ ಕೂಡ್ಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ SDMC ಅಧ್ಯಕ್ಷ ಗಣೇಶ್ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯೆ ಪರಮೇಶ್ವರಿ ಮುಕ್ರಿ, ಶಾಲಾ ಮುಖ್ಯಾಧ್ಯಾಪಕಿ ಮುಕ್ತಾ ಹೆಗಡೆ, ವಿವಿಧ ಶಾಲಾ SDMC ಅಧ್ಯಕ್ಷರುಗಳಾದ ಮಹಾಬಲೇಶ್ವರ ಭಟ್, ಭಾಗ್ಯ ಹೆಗಡೆ, ಮಾಲಿನಿ ನಾಯ್ಕ್, ಶಿಕ್ಷಕಿಯರಾದ ಶಾರದಾ ಹೆಗಡೆ, ಗೌರಿ ಭಟ್ ಉಪಸ್ಥಿತರಿದ್ದರು. ನಂತರ ಪ್ರತಿಭಾ ಕಾರಂಜಿಯ ವಿವಿಧ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು.
ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.